ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ಮೂವರಿಗೆ ಮರಣೋತ್ತರ ಭಾರತ ರತ್ನ ಗೌರವವನ್ನು ಕೊಡ್ತಾ ಇದ್ದೀವಿ. ಮೂವರ ಸಾಧನೆಯನ್ನು ಕೂಡ ಪ್ರಧಾನಿ ಮೋದಿ ಬಣ್ಣಿಸಿದ್ದಾರೆ. ದಿವಂಗತ ಮಾಜಿ ಪ್ರಧಾನಿ ಪಿ.ವಿ. ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್, ಸ್ವಾಮಿನಾಥನ್ ಅವರ ಸಾಧನೆಯನ್ನು ಬಣ್ಣಿಸಿದ್ದಾರೆ ಪ್ರಧಾನಿ ಮೋದಿ. ಮೂವರ ಸಾಧನೆಯನ್ನು ಕೊಂಡಾಡಿದ್ದಾರೆ ಪ್ರಧಾನಿಗಳು. ನೋಡಿ, ನಾವು ಅದರ ಟ್ವೀಟ್ ಅನ್ನು ತೋರಿಸ್ತಾ ಇದ್ದೀವಿ. ನಾವು ಮೂವರ ಸಾಧನೆಯನ್ನು ಮೋದಿ ಕೊಂಡಾಡಿದ್ದಾರೆ. ಅವರ ಸಾಧನೆ ಏನು, ಆ ಸಾಧನೆಯ ಬಗ್ಗೆನೂ ಕೂಡ ಅವರು ಮಾತಾಡಿದ್ದಾರೆ. ಚರಣ್ ಸಿಂಗ್ ಅವರ ಬಗ್ಗೆ, ಪಿ.ವಿ. ನರಸಿಂಹರಾವ್ ಅವರ ಬಗ್ಗೆ, ಇನ್ನು ಹಸಿರು ಕ್ರಾಂತಿಯ ಹರಿಕಾರ ಎಂ.ಎಸ್. ಸ್ವಾಮಿನಾಥನ್ ಅವರ ಬಗ್ಗೆನೂ ಕೂಡ ಪ್ರಧಾನಿ ಬಣ್ಣಿಸಿದ್ದಾರೆ. ಎಷ್ಟರ ಮಟ್ಟಿಗೆ ಚರಣ್ ಸಿಂಗ್ ಅಂದರೆ ಉತ್ತರ ಪ್ರದೇಶ ಸರ್ಕಾರದ ಬೇರೆ ಬೇರೆ ಹುದ್ದೆಗಳಲ್ಲಿ ಅವರು ಕಾರ್ಯನಿರ್ವಹಿಸಿದರು. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ನಲ್ಲಿ 17% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದನ್ಯಾವುದನ್ನು ಕೂಡ ಸಹಿಸದೆ ಒಬ್ಬ ಟಾಸ್ಕ್ ಮಾಸ್ಟರ್ ಆಗಿ ಹೆಂಗೆ ಕೆಲಸ ಮಾಡಬೇಕು ಅದನ್ನು ನೋಡಿ ಕಲಿಬೇಕಾಗಿತ್ತು ಇವರಿಂದ. ಅಂಥ ಒಬ್ಬ ಅದ್ಭುತವಾದಂಥ ವ್ಯಕ್ತಿತ್ವ ಚರಣ್ ಸಿಂಗ್ ಅವ್ರದ್ದು. ಚರಣ್ ಸಿಂಗ್ ತಮ್ಮ ವಾಕ್ಚಾತುರ್ಯ ಮತ್ತು ತಮ್ಮ ಅಭಿಪ್ರಾಯಗಳು, ಅವರು ಒಂದು ಸರಿ ನಿರ್ಧಾರ ತಗೊಂಡ್ರು ಅಂತಂತಂದರೆ ಯಾವುದೇ ಕಾರಣಕ್ಕೂ ಅವರ ನಿರ್ಧಾರಗಳನ್ನು ಬದಲಿಸ್ತಿರಲಿಲ್ಲ ಅವರು. ಸೊ ಇದು ಹೀಗಾಗಿ ಅವರು ಈ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಭೂ ಸುಧಾರಣೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ತಂದಂಥ ಸುಧಾರಣೆಗಳಿದೆಯಲ್ಲ, ಅದ್ಭುತ. ಅದು ಪ್ರಧಾನಿ ಮೋದಿಯವರ ಟ್ವೀಟನ್ನು ನಾವು ತೋರಿಸ್ತಾ ಇದ್ದೀವಿ. ಈ ಎಲ್ಲರ ಸಾಧನೆಯನ್ನು ಮೋದಿ ಕೊಂಡಾಡಿದ್ದಾರೆ. ಪ್ರಧಾನಿ ಪಿ.ವಿ. ನರಸಿಂಹರಾವ್ ಪ್ರಧಾನಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಮತ್ತು ಮನಮೋಹನ್ ಸಿಂಗ್ ಅವರ ಜೋಡಿ ಮಾಡಿದಂಥ ಮೋಡಿ, ಭಾರತ ಇವತ್ತು ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಕಾಂಪೀಟ್ ಮಾಡ್ತಾ ಇದೆ ಅಂತಂದರೆ ಕಾರಣವೇ ಪಿ.ವಿ. ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರ ಜೋಡಿ. ಬರೀ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಹರೀಶ್, ನಿಜಕ್ಕೂ ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ಬಹಳ ಅಳದು ತೂಗಿ ಕೊಡ್ತಾ ಇದ್ದಾರೆ. ನೋಡಿ, ಕರ್ಪೂರಿ ಠಾಕೂರ್ ಅವರಿಗೆ ಕೊಟ್ಟಿದ್ದಿದೆಯಲ್ಲ, ಅದನ್ನು ಗಮನದಲ್ಲಿಟ್ಟು ನೋಡಬೇಕು ನಾವು. ಕರ್ಪೂರಿ ಠಾಕೂರ್ ಅವ್ರನ್ನ ಇಲ್ಲಿ ತನಕ ಜ್ಞಾಪಿಸ್ಕೊಂಡೇ ಇರಲಿಲ್ಲ ಇವರು ಯಾರೂ ಕೂಡ. ಹಿಂದುಳಿದ ವರ್ಗದ ಮೇರು ವ್ಯಕ್ತಿತ್ವದ ನಾಯಕ ಕರ್ಪೂರಿ ಠಾಕೂರ್. ಅವ್ರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅರೆ ಇನ್ನೊಂದಿಷ್ಟು ಜನ ಇದ್ರಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿತ್ತು ಅತ್ಯಂತ ಸಹಜವಾಗಿಯೇ. ಈಗ ಚೌಧರಿ ಚರಣ್ ಸಿಂಗ್ ಅವರ ಹೆಸರು ಸೇರಿದೆ, ಜೊತೆಗೆ ಪಿ.ವಿ. ನರಸಿಂಹರಾವ್ ಅವರ ಹೆಸರು ಕೇಳಿದೆ. ನೋ ಡೌಟ್ ಇದರಲ್ಲಿ ರಾಜಕೀಯ ಲಾಭ ಕೂಡ ಖಂಡಿತವಾಗಲೂ ಇದೆ. ಯಾಕಂದರೆ ಪಿ.ವಿ. ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಜೊತೆಗೆ ಅವರ ಆ ಜೋಡಿ ಮಾಡಿದಂಥ ಮೋಡಿ ಇದೆಯಲ್ಲ, ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ 1. ಜೊತೆಗೆ ಇವರು ಸತ್ತಂಥ ಸಂದರ್ಭದಲ್ಲಿ, ಇವರು ನಿಧನ ಹೊಂದಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಡ್ಕೊಂಡಂಥ ರೀತಿ ಇತ್ತಲ್ಲ, ಅದು ಬಹಳಷ್ಟು ಜನ ಇದಕ್ಕೆ ಸಂಬಂಧಪಟ್ಟಂಗೆ ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಈ ಮುಖಾಂತರ ಅವರಿಗೆ ಒಂದು ನ್ಯಾಯ ದೊರಕಿಸಿಕೊಡುವಂಥ ಪ್ರಯತ್ನವನ್ನು ಮೋದಿ ಸರ್ಕಾರ ಮಾಡಿರುವಂಥದ್ದು ಒಂದು ಕಡೆಗೆ. ಇನ್ನೊಂದು, ಸ್ವಾಮಿನಾಥನ್ ನಿಜಕ್ಕೂ ಕೂಡ ಸೂಕ್ತವಾಗಿರುವಂಥ ವ್ಯಕ್ತಿ, ಅವ್ರಿಗೂ ಕೂಡ ಘೋಷಣೆ ಆಗಿರುವಂಥದ್ದು. ಏನಂತೀರಿ? ಹೌದು ರಂಗನಾಥ್, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರು ಮತ್ತು ಮಾಜಿ ಪ್ರಧಾನಿಗಳಿಗೆ ಈ ಬಾರಿ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿರುವಂತಹದ್ದು. ಕಳೆದ ಕೆಲವು ದಿವಸಗಳ ಹಿಂದೆ ಕರ್ಪೂರಿ ಠಾಕೂರ್ ಅವರಿಗೆ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಯಿತು. ಹಿಂದುಳಿದ ವರ್ಗದ ನಾಯಕರಾಗಿದ್ದಂತಹ ಅವರು, ಹಿಂದುಳಿದ ವರ್ಗದವರಿಗೆ ಅವರ ಬದುಕನ್ನು, ಅವರ ಸಾಮಾಜಿಕ ಹೋರಾಟ, ಅವರ ಬದುಕಿಗಾಗಿ ಹೋರಾಟ ಮಾಡಿದಂಥವರು ಕರ್ಪೂರಿ ಠಾಕೂರ್ ಅವರು. ಇಡೀ ದೇಶಾದ್ಯಂತ ಹಿಂದುಳಿದ ವರ್ಗದವರ ಅಸ್ಮಿತೆಗಾಗಿ ಹೋರಾಟ ಮಾಡಿದಂಥವರು ಕರ್ಪೂರಿ ಠಾಕೂರ್ ಅವರು. ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಯಿತು. ಆನಂತರ ಭಾರತ ರತ್ನ ಪ್ರಶಸ್ತಿಗೆ ಎಲ್.ಕೆ. ಅಡ್ವಾಣಿ ಅವರನ್ನು ಕೂಡ ಪರಿಗಣಿಸಲಾಯಿತು. ಇವತ್ತು ಮೂವರನ್ನ ಮತ್ತೆ ಭಾರತ ರತ್ನ ಪ್ರಶಸ್ತಿಗೆ ಒಂದು ಗೌರವವನ್ನು ಪರಿಗಣಿಸಲಾಗಿದೆ. ಇದನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಘೋಷಣೆಯನ್ನು ಮಾಡಿದ್ದಾರೆ. ರೈತ ನಾಯಕ, ಮಾಜಿ ಪ್ರಧಾನಿ, ರೈತರ ಚಾಂಪಿಯನ್ ಅಂತಾನೆ ಕರೆಸಿಕೊಳ್ಳುವಂತಹ ಉತ್ತರ ಪ್ರದೇಶದ ರೈತ ಕುಟುಂಬದ ನಾಯಕ, ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದೀವಿ ಅನ್ನುವಂತಹದನ್ನು ಪ್ರಧಾನಿ ಘೋಷಣೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕೃಷಿಯಲ್ಲಿ ಸಾಧನೆ ಮಾಡಿದಂತಹ ಕೃಷಿ ತಜ್ಞ ಅಂತಾನೆ ಕರೆಸಿಕೊಳ್ಳುವಂತಹ ವಿಶ್ವದ ಕೃಷಿ ತಜ್ಞರ ಸಾಲಿನಲ್ಲಿ ನಿಲ್ಲುವಂತಹ ಭಾರತದ ಕೃಷಿ ತಜ್ಞ ಸ್ವಾಮಿನಾಥನ್ ಅವರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಮುಖ್ಯವಾಗಿ ಭಾರತದ ಮಾಜಿ ಪ್ರಧಾನಿ 1990ರಲ್ಲಿ ಭಾರತದ ಪ್ರಧಾನಿ ಆಗಿದ್ದಂತಹ LPG, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಅದ್ರ ಜೊತೆಗೆ
ಪ್ರೈವೇಟೈಸೇಷನ್ ಇದನ್ನ ಭಾರತವನ್ನು ವಿಶ್ವದ ಮಾರುಕಟ್ಟೆಗೆ ತೆರೆದಿಟ್ಟಂತಹ ವಿಶ್ವದ ವಿವಿಧ ರಾಷ್ಟ್ರಗಳ ಜೊತೆಗೆ ಸಂಬಂಧವನ್ನು ಸಾಧಿಸಿದಂತಹ ಮತ್ತು ವಿಶ್ವ ಮಾರುಕಟ್ಟೆಗೆ ಭಾರತವನ್ನು ತೆರೆದಿಟ್ಟಂತಹ ಈ ಭಾರತ ರತ್ನ ಇವರಿಗೂ ಕೂಡ ಭಾರತ ರತ್ನವನ್ನು ಘೋಷಣೆ ಮಾಡಿರುವಂತಹದ್ದು PV ನರಸಿಂಹರಾವ್ ಅವರು. ಅದ್ರ ಜೊತೆಗೆ ರೈತ ನಾಯಕ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರು, ಅದ್ರ ಜೊತೆಗೆ ಕೃಷಿ ತಜ್ಞ ಸ್ವಾಮಿನಾಥನ್ ವರದಿ ಅನ್ನುವಂಥದ್ದು ನಾವು ನೋಡ್ತೀವಿ. ಭಾರತದಲ್ಲಿ ರೈತರ ಸ್ಥಿತಿಗತಿ ಏನಿದೆ, ರೈತರಿಗೆ ಯಾವ ರೀತಿಯಾದಂಥ ನ್ಯಾಯ ಸಲ್ಲಿಸಬೇಕು, ಅವ್ರಿಗೆ ಹೇಗೆ ಬದುಕನ್ನು ಅವ್ರು ಕಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ವರದಿಯನ್ನು ಕೊಟ್ಟಿದ್ರು, ಅದು ಸ್ವಾಮಿನಾಥನ್ ವರದಿಯ ಶಿಫಾರಸುಗಳು ಇವತ್ತಿಗೂ ಕೂಡ ಚರ್ಚೆ ನಡೀತಾ ಇದೆ. ಇವತ್ತಿಗೂ ಕೂಡ ಸ್ವಾಮಿನಾಥನ್ ಅವರ ವರದಿಯನ್ನು ಜಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಹೋರಾಟವನ್ನು ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಸ್ವಾಮಿನಾಥನ್ ಅವರು ಕಳೆದ ವರ್ಷ ನಿಧನರಾಗಿದ್ದರು. ಹಾಗಾಗಿ ಅವ್ರಿಗೂ ಕೂಡ ಗೌರವವನ್ನು ಸಲ್ಲಿಸಬೇಕಾಗಿತ್ತು. ತಮಿಳುನಾಡಿನ ಮೂಲದವರಾದಂಥ ಸ್ವಾಮಿನಾಥನ್ ಅವರು ಇಡೀ ವಿಶ್ವದಲ್ಲೇ ಅವರು ಕೃಷಿ ತಜ್ಞರು ಅನ್ನುವಂತಹ ಪರಿಚಿತರು. ಹಸಿರು ಕ್ರಾಂತಿ ಭಾರತದಲ್ಲಿ ಏನು ಹಸಿರು ಕ್ರಾಂತಿ ಆಯಿತು, ಗೋಧಿ ಉತ್ಪಾದನೆಯಲ್ಲಿ, ಭತ್ತದ ಉತ್ಪಾದನೆಯಲ್ಲಿ ಒಂದು ಕ್ರಾಂತಿ ಆಯಿತು. ಭಾರತದಿಂದ ಹಸುವಿನಿಂದ ಹೊರತರಲಿಕ್ಕೆ ಪ್ರಯತ್ನ ಮಾಡಲಾಯಿತು. ಅದಕ್ಕೆ ಸ್ವಾಮಿನಾಥನ್ ಅವರು ಮುಖ್ಯ ಕಾರಣಕರ್ತರಾಗಿದ್ದಾರೆ. ಹೀಗಾಗಿ ಅವರಿಗೂ ಕೂಡ ಈ ಒಂದು ಭಾರತ ರತ್ನ ಪ್ರಶಸ್ತಿಯ ಗೌರವವನ್ನು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಇನ್ನು ಚೌಧರಿ ಚರಣ್ ಸಿಂಗ್ ಅವರನ್ನು ಕೂಡ ನಾವು ಬಹಳಷ್ಟು ಗಮನಿಸಬೇಕಾಗತ್ತೆ. ಇವತ್ತು ದೇಶದಲ್ಲಿ ರೈತ ಹೋರಾಟಗಳು ಏನು ನಡೀತಾ ಇದೆ ಅಂದರೆ ರೈತರು ಕೂಡ ಒಂದು ಸಂಘಟನೆಯನ್ನು ಕಟ್ಟಿ ಅವರು ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿಕೊಟ್ಟಿದ್ದೆ ಚೌಧರಿ ಚರಣ್ ಸಿಂಗ್ ಅವರು. ಉತ್ತರ ಪ್ರದೇಶದ ಅಂದರೆ ವೆಸ್ಟರ್ನ್ UP ಬರುತ್ತೆ, ಇಲ್ಲಿನ ಮೀರಟ್ನಲ್ಲಿ ಜನಿಸಿದಂತಹ ಚೌಧರಿ ಚರಣ್ ಸಿಂಗ್ ಅವರು RLD ಪಕ್ಷವನ್ನು ಹುಟ್ಟು ಹಾಕ್ತಾರೆ, ರಾಷ್ಟ್ರೀಯ ಲೋಕದಳ ಪಕ್ಷವನ್ನು ಅವರು ಹುಟ್ಟು ಹಾಕ್ತಾರೆ. ಆನಂತರ ತಮ್ಮದೇ ಆದ ಸಂಘಟನೆಯನ್ನು ಮಾಡ್ತಾರೆ. ಜನತಾ ಪರಿವಾರದಿಂದ ಬಂದಿರತಕ್ಕಂತಹ ಈ ಚೌಧರಿ ಚರಣ್ ಸಿಂಗ್ ಅವರು ಪ್ರಧಾನಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. 1979ರಿಂದ 80ರ ತನಕ ಪ್ರಧಾನಿ ಆಗ್ತಾರೆ. ಮುಖ್ಯವಾಗಿ ರೈತರ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾ ಉತ್ತರ ಪ್ರದೇಶದಲ್ಲಿ ವಿಧಾನಸಭೆಯಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದಂತಹ, ಲೋಕಸಭೆಯಲ್ಲೂ ಕೂಡ ತಮ್ಮದೇ ಆದಂತಹ ಸೇವೆ ಸಲ್ಲಿಸಿದಂತಹ ಚೌಧರಿ ಚರಣ್ ಸಿಂಗ್ ಅವ್ರನ್ನ ನೆನೆಬೇಕಾಗಿದ್ದು ಬಹಳಷ್ಟು ಅಗತ್ಯ ಆಗಿತ್ತು. ಅವರನ್ನ ರೈತರ ಚಾಂಪಿಯನ್ ಅಂತಾನೆ ಕರೀತಾರೆ. ಅವರಿಗೂ ಕೂಡ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ರತ್ನವನ್ನು ಘೋಷಣೆಯನ್ನ ಮಾಡಿದ್ದಾರೆ. ಇದು ಮುಖ್ಯವಾಗಿ ಲೋಕಸಭಾ ಚುನಾವಣೆಯ ಹೊಸ್ತಿನಲ್ಲಿ ಈ ಥರದೊಂದು ಘೋಷಣೆ ಮಾಡಿರುವಂಥದ್ದು ಕೂಡ ಚರ್ಚೆಗೆ ಕಾರಣ ಆಗ್ತಿದೆ. ಮುಖ್ಯವಾಗಿ ತಮಿಳುನಾಡಿನ ಸ್ವಾಮಿನಾಥನ್ ಅವರು ಆಂಧ್ರ ಪ್ರದೇಶ ಅಂದರೆ ತೆಲಂಗಾಣದ ಕರೀಂನಗರದಲ್ಲಿ ಜನಿಸಿದಂತಹ PV ನರಸಿಂಹರಾವ್ ಅವ್ರನ್ನು ಕೂಡ ನೆನೆಬೇಕಾಗಿತ್ತು. ಇವತ್ತು ಭಾರತದ ವಿಶ್ವ ಮಟ್ಟದಲ್ಲಿ ಏನು ತನ್ನನ್ನು ತಾನು ತೆರೆದುಕೊಂಡಿದೆ, ವಿಶ್ವದ ವಿವಿಧ ದಿಗ್ಗಜ ದೇಶಗಳೊಟ್ಟಿಗೆ ತನ್ನ ಮಾರುಕಟ್ಟೆಯನ್ನು ವಿಸ್ತರಿಸಿ ವಿಶ್ವದ ಅನೇಕ ದಿಗ್ಗಜ ರಾಷ್ಟ್ರಗಳೊಂದಿಗೆ ಇವತ್ತು ಸೆಣಸಾಟವನ್ನು ನಡೆಸ್ತಾ ಇದೆ. ಇದಕ್ಕೆ ಕಾರಣ PV ನರಸಿಂಹರಾವ್ ಅವರು, ಅವರ ಜೊತೆ ಇದ್ದಂತಹ ಮನಮೋಹನ್ ಸಿಂಗ್ ಅವರು. PV ನರಸಿಂಹರಾವ್ ಅವರ ಸಂಪುಟದಲ್ಲಿ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಸಚಿವರಾಗಿದ್ದರು. PV ನರಸಿಂಹರಾವ್ ಅವರ ನಿರ್ದೇಶನದ ಮೇರೆಗೆ ಮನಮೋಹನ್ ಸಿಂಗ್ ಅವರು LPG ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅನ್ನು ತಂದರು. ಇಂತಹ ಸಂದರ್ಭದಲ್ಲಿ ಭಾರತಕ್ಕೆ ತನ್ನದೇ ಆದಂತಹ ಒಂದು ಮಹತ್ವ ಮತ್ತು ವ್ಯಾಪ್ತಿ ಸಿಕ್ತು. ಇದು ಕೂಡ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಒಂದು ಮಹತ್ವದ ಮೈಲುಗಲ್ಲು ಅಂತ ಕೂಡ ಕರೀತಾರೆ ಈ ಅವಧಿಯನ್ನು. ಅದರಿಂದ ಭಾರತದ ಒಂದು ದಿಕ್ಕೇ ಬದಲಾಯಿತು ಆ ನಿರ್ಣಯಗಳಿಂದ. ಇಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಭಾರತ ನೆನೆಸ್ಕೊಳ್ಬೇಕಾಗಿತ್ತು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತ ರತ್ನವನ್ನು ಘೋಷಣೆಯನ್ನು ಮಾಡಿದ್ದಾರೆ. ಈ ಮೂರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರು, ಮಾಜಿ ಪ್ರಧಾನಿಗಳಾಗಿದ್ದವರು ಇಬ್ಬರು ಅನ್ನೋದಕ್ಕಿಂತ ಅವರು ಮಾಡಿದಂತಹ ಸಾಧನೆ ಏನಿದೆ ಅದು ಭಾರತ ನೆನೆಸ್ಕೊಳ್ಬೇಕಾಗಿತ್ತು. ಅಂತಹ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಈ ಮೂವರು ಗಣ್ಯರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಈಗ ಘೋಷಣೆಯನ್ನು ಮಾಡಿದ್ದಾರೆ. ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಿಜಕ್ಕೂ ಒಂದು ಅದ್ಭುತವಾದಂಥ ಕಾರ್ಯ. ಯಾಕಂದರೆ ಯಾರಿಂದ ಕಡೆಗಣಿಸಲ್ಪಟ್ಟಿದ್ರು ಅವರಿಗೆ ಸಿಕ್ಕಿರುವಂಥ ಈ ಮಾನ್ಯತೆ ಇದೆಯಲ್ಲ, ಇದನ್ನು ಒಪ್ಕೊಳ್ಳೇಬೇಕು. ಯಾಕಂದರೆ ಸ್ವಾಮಿನಾಥನ್ ಬಗ್ಗೆ ನಮ್ಮ ಪ್ರತಿನಿಧಿ ಇಲ್ಲಿ ತನಕ ಹೇಳ್ತಾ ಇದ್ರು ನೋಡಿ, ತಮಿಳುನಾಡಿನ ಕುಂಭಕೋಣಂನಲ್ಲಿ ಹುಟ್ಟಿ ಅಲ್ಲೇ ಓದಿ ನಂತರ ಅವರು ಮಾಡಿದಂಥ ಸೇವೆ ಇದೆಯಲ್ಲ, ಸಂಶೋಧನೆಗಳಿದೆಯಲ್ಲ, ಹಬ್ಬ ಅದರಲ್ಲೂ ಹೈಬ್ರಿಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಮಾಡಿದ ಸೇವೆ, ಆಲೂಗಡ್ಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ನೋಡ್ರಿ ಈ ಗೋಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಯಾವ ರೀತಿ ಕೃಷಿಯಲ್ಲಿ ಖುಷಿ ಕಾಣುವಂಥದ್ದು ಹೇಗೆ ಅದನ್ನು ತೋರಿಸ್ಕೊಟ್ಟಂತಾರೆ ಇವರು. ಇದೆಲ್ಲದರ ಜೊತೆಗೇನು ಅಂತಾರೆ, ಯಾವುದೇ ಕಾರಣಕ್ಕೂ ಭಾರತ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಇದ್ದರೂ ಕೂಡ ಎಲ್ಲ ಒಂದು ಕಡೆ ಬೆಳೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೆಂದೂ ಕೂಡ ಬರಗಟ್ಟರ ರೀತಿಯಲ್ಲಿ ಇಲ್ಲವೇ ಇಲ್ಲ. ಸಮೃದ್ಧವಾಗಿ ಬೆಳೆಯನ್ನು ಬೆಳಿತೀವಿ. ಅದಕ್ಕೆ ಕಾರಣ ಸ್ವಾಮಿನಾಥನ್ ಅವರು ಇಟ್ಟಂಥ ಹೆಜ್ಜೆಗಳು,
ಅವರ ಸಂಶೋಧನೆಗಳು, ಸ್ವಾಮಿನಾಥನ್ ವರದಿಗಳಿದೆಯಲ್ಲ, ಸ್ವಾಮಿನಾಥನ್ ಅವರ ವರದಿನ ಎಲ್ಲರೂ ಕೂಡ ಒಪ್ಪಬೇಕಾದಂಥ ಸಂಗತಿ ಅದು. ಅವರ ಸಂಶೋಧನೆಗಳಿದೆಯಲ್ಲ, ಅದನ್ನು ಅನುಸರಿಸಬೇಕಾದಂಥ ಸಂಗತಿಗಳು, ಅದು ಅನುಕರಣೀಯ. ಅದು ಅಂಥ MS ಸ್ವಾಮಿನಾಥನ್, ಕೃಷಿ ತಜ್ಞ ಮತ್ತು ಹಸಿರು ಕ್ರಾಂತಿಯ ಪಿತಾಮಹ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ. PV ನರಸಿಂಹರಾವ್, ಗ್ಲೋಬಲೈಸೇಷನ್ ಮತ್ತು ಪ್ರೈವೇಟೈಸೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರತವನ್ನು ಬೇರೆದೇ ಮಟ್ಟಕ್ಕೆ ತಂದು ನಿಲ್ಲಿಸಿದಂಥ ಮಾಜಿ ಪ್ರಧಾನಿ PV ನರಸಿಂಹರಾವ್ ಅವರನ್ನು ಮರೀಲಿಕ್ಕೆ ಸಾಧ್ಯನಾ? ಅವ್ರಿಗೂ ಕೂಡ ಈ ಗೌರವ. ಚೌಧರಿ ಚರಣ್ ಸಿಂಗ್, ನೇರವಾದಂಥ ನಡೆ, ನೇರವಾದಂಥ ವ್ಯಕ್ತಿತ್ವ, ಸರಳತೆ, ಸಜ್ಜನಿಕೆ, ಜೊತೆಗೇನು ಅಂತಂದರೆ ಯಾವ ರೀತಿ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ರೈತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಕ್ರಾಂತಿ ಮಾಡಬಹುದು ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಚೌಧರಿ ಚರಣ್ ಸಿಂಗ್. ಸೊ ಇವರೆಲ್ಲರಿಗೂ ಕೂಡ ಭಾರತ ರತ್ನ ಗೌರವ.